ಸೂಪರ್ ಟೇಸ್ಟಿಯಾಗಿರೋ ಸೋಯಾ ಬಿರಿಯಾನಿ ಮಾಡೋದು ಹೇಗೆ ಅಂತ ಅನ್ಕೋತಾ ಇದ್ದೀರಾ? ನೀವು ಮಾಡೋ ಬಿರಿಯಾನಿಗಿಂತ ಚಿಕನ್ ಬಿರಿಯಾನಿಗಿಂತ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಎಲ್ಲದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲದಕ್ಕಿಂತ ಮುಂಚೆ ಕಮೆಂಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಬಿಸಿನೀರಿಡಬೇಕು, ಸ್ವಲ್ಪ ಒಂದು 2 ಲೋಟದಷ್ಟು. ಯಾಕಪ್ಪ ಅಂದರೆ ಸೋಯಾ ನೀಟಾಗಿ ಕ್ಲೀನ್ ಆಗಬೇಕು, ಒಂದು ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ, ಹಂಗಾಗಿ ನಾನು ನೀರು ಕೂಡ ಇಡ್ತಾಯಿದ್ದೀನಿ. ನಾನು ಡಿಮಾರ್ಟ್ಗೆ ಹೋಗಿದ್ದೆ, ಹಂಗಾಗಿ ಅಲ್ಲಿಂದನೇ ತೊಗೊಬಂದೆ ಸೋಯಾನ. ಹಾಗಾಗಿ ಬನ್ನಿ, ನಿಮಗೆ ಸಿಗುತ್ತೆ, ಅಂಗಡಿಲೆಲ್ಲ ಸಿಗುತ್ತೆ ಇದೇನು ಬೇಗನೆ. ಅಕಸ್ಮಾತ್ ಈ ಹಳ್ಳಿಗಳಿಗೆ ಗೊತ್ತಿಲ್ಲ ಅಂದರೆ ಈ ಸಂತೆ ಗಿಂತೆ ಅಂತ ಇರುತ್ತಲ್ಲ, ಅಲ್ಲೂ ಕೂಡ ಸಿಗುತ್ತೆ. ಹಂಗಾಗಿ ಈಗ ಫಸ್ಟು ಅದನ್ನ ಹಾಕೋಬೇಕು. ನೀರು ಕಾದಿರುತ್ತಲ್ಲ ಸ್ವಲ್ಪ, ಆವಾಗ ಹಾಕ್ಕೊಂಡ್ರೆ ಅದು ಬೇಗನೆ ಬೇಯುತ್ತೆ. ಹಂಗಾಗಿ ಅದೊಂದು 10 ನಿಮಿಷದಲ್ಲೆಲ್ಲ ಆಗೋಗಿರುತ್ತೆ. ನೀವು ನೋಡಿ ತುಂಬಾ ಬೇಯಿಸೋಕೆ ಕೂಡ ಹೋಗಬೇಡಿ, ಆಯಿತಾ? ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ತಪ್ಪದೆ ಮರಿಬೇಡಿ, ಆಯಿತಾ? ತುಂಬ ದಿನ ಆಗಿತ್ತು ನಾನು ಲಾಗ್ನ ಅಪ್ಲೋಡ್ ಮಾಡಿ, ತುಂಬ ಹುಷಾರಿಲ್ಲದ ಕಾರಣ ನಾನು ಅಪ್ಲೋಡ್ ಮಾಡಿಲ್ಲ. ತುಂಬ ಜನಕ್ಕೆ ಗೊತ್ತು, ಹಾಗೆ ತುಂಬ ಜನ ಕೂಡ ಗೊತ್ತಿಲ್ಲ. ಬೇಕು ಅಂದರೆ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿ ನೋಡ್ಬೋದು. ನಾನು ಹುಷಾರಿಲ್ಲದ ಕಾರಣ ನಾನು ಯೂಟ್ಯೂಬಲ್ಲಿ ಯಾವುದೇ ಲಾಗ್ನೂ ಕೂಡ ಅಪ್ಲೋಡ್ ಮಾಡಲಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಕೂಡ ನಾನು ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಒಂದೊಂದು ಮಕ್ಕಳಿಗೆ ಸೋಯಾ ಹಿಡಿಯಲ್ಲ, ಹಂಗಾಗಿ ಕೆಮ್ಮು ಕೂಡ ಬರುತ್ತೆ. ಹಂಗಾಗಿ ನಾನು ಮಕ್ಳಿಗೋಸ್ಕರ ಅರಿಶಿನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಒಂದು 10 ನಿಮಿಷ ಬೇಯಕ್ಕೆ ಇಟ್ಬಿಟ್ರೆ ಸಾಕು. ಬೆಂದ ತಕ್ಷಣ ಅದು ಸ್ವಲ್ಪ ಒಂದು 10 ನಿಮಿಷ ಆರಕ್ಕೆ ಬಿಡಿ. ನೀರೇನು ಡ್ರೈ ಮಾಡೋಕ್ಕೆ ಹೋಗ್ಬಿಡಿ ಬೇಗನೆ, ಏಕೆಂದರೆ ಬೇಗ ಡ್ರೈ ಮಾಡಿದ್ರೆ ಸ್ವಲ್ಪ ಅದು ಬೆಂಡ್ ಥರ ಹೋಗುತ್ತೆ. ಅದಕ್ಕೋಸ್ಕರನೇ ಈಗ ನೀವು ನೋಡ್ಬೋದು ಎಲ್ಲ ಸಾಫ್ಟ್ ಆಗಿದೆ, ಅದು ದಪ್ಪ ಕೂಡ ಆಗುತ್ತೆ, ನೀವು ನೋಡ್ತೀರಾ. ಈಗ ಅದನ್ನು ಸ್ವಲ್ಪ 10 ನಿಮಿಷ ಆರಕ್ಕೆ ಬಿಟ್ಬಿಟ್ಟೆ. ಈಗ ಬನ್ನಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಮನೇಲೇ ಮಾಡ್ಕೊತೀನಿ, ನೀವು ಬೇಕಾದ್ರೆ ಅಂಗಡಿದು ಕೂಡ ಯೂಸ್ ಮಾಡ್ಬೋದು. ಬೇಕು ಅಂದರೆ ಯೂಸ್ ಮಾಡಿ, ಏನಾಗಲ್ಲ, ಚೆನ್ನಾಗಿರುತ್ತೆ ಅದು ಕೂಡ, ಟೇಸ್ಟ್ ಕೂಡ. ಈಗ ಆಮೇಲೆ ನಾನು ಸೋಯಾನ ಆರಕ್ಕೆ ಇಟ್ಟಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಡ್ರೈ ಮಾಡ್ಕೊತಾ ಇದ್ದೀನಿ, ನೀರೆಲ್ಲ ಇಂಟ್ಕೊಂಡು. ನೀವು ಕೂಡ ಇದೇ ರೀತಿ ಬಿಗಿಯಾಗಿ ಇಟ್ಕೊಂಡ್ರೆ ಅದು ಹೋಗುತ್ತೆ. ತುಂಬ ಬೇಯಿಸಿದ್ರೆ ಏನಾಗುತ್ತೆ ಅಂದರೆ ಅದು ಪುಡಿಯಾಗೋಗುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಬೇಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಏನು ಒಂದು 5 ನಿಮಿಷಕ್ಕೆಲ್ಲ ಆಗೋಗಿರುತ್ತೆ. ನೀಟಾಗಿ ಏನೋ ಡ್ರೈ ಮಾಡ್ಕೋಬೇಕು. ನೀವು ಇದೇ ರೀತಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊಸರು ತೊಗೊಂಡಿದ್ದೀನಿ, ನೀವು ಬೇಕು ಅಂದರೆ ಮೊಸರನ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ಹಾಗಾಗಿ ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮೊಸರು ಹಾಕಿದ್ರೆ ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಮೊಸರು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈಗ ಬನ್ನಿ ಪೌಡರ್ಗಳು ಯಾವೇನೇನು ಹೇಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ಳಿ, ಒಂದು 2 ಸ್ಪೂನ್. ಅದನ್ನು ಓಕೆ, ನೀವು ಜಾಸ್ತಿ ಬೇಕು ಟೇಸ್ಟ್ಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏನಾಗಲ್ಲ. ನೆಕ್ಸ್ಟ್ ಒಂದು ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ ನಾನು. ರೆಡ್ ಚಿಲ್ಲಿ ಪೌಡ್ರು ಹಾಕ್ತಾ ಇರೋದು ನಾನು. ನೀವು ಕೂಡ ಬೇಕು ಅಂದರೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ನೆಕ್ಸ್ಟು ಧನಿಯಾ ಪೌಡರು, ಅದು ನೀವು ಎಷ್ಟು ಹಾಕಿದ್ರೂ ಕೂಡ ಟೇಸ್ಟ್ ಬರುತ್ತೆ ಅಷ್ಟೇ, ಖಾರ ಏನು ಬರೋಲ್ಲ. ಮಕ್ಕಳಿಗೆ ನೀವು ಆರಾಮಾಗಿ ಮಾಡಿಕೊಡ್ಬೋದು. ಇನ್ನು ನೆಕ್ಸ್ಟಿಗೆ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಖಾರ ಜಾಸ್ತಿ ಬೇಕು ನನಗೆ ಅಂತ ಅಂದ್ಬಿಟ್ಟು ನೀವು ಕೂಡ ಇದೇ ಥರ ಯೂಸ್ ಮಾಡಿ. ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಫಸ್ಟೇ ತೋರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಏನು ಹಾಕ್ತಾಯಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಅರಿಶಿನ. ಈಗ ನೀಟಾಗಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವು ಆಪ್ಷನಲ್, ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ. ಇನ್ನು ಮೇನ್ ಬೇಕಾಗಿರೋದು ಸನ್ಫ್ಲವರ್ ಆಯಲ್ಲು, ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲೇ ಮಿಕ್ಸ್ ಮಾಡ್ಕೊಂಡಿರೋದು ಸೋಯಾ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇನ್ನು ಮಸಾಲೆ ಐಟಮ್ಸ್ ಗೊತ್ತಿದೆಯಲ್ಲ ನಿಮಗೆ, ಅಂಗಡಿ ಕೂಡ ಸಿಗುತ್ತೆ, ನೀವು ಬೇಕು ಅಂದರೆ ಮನೆಯಲ್ಲೇ ತೊಗೋಬೋದು. ಮೇನ್ ಬೇಕಾಗಿರೋದು ಅಕ್ಕಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ತುಪ್ಪ ಎರಡೂ ಕೂಡ ಯೂಸ್ ಮಾಡ್ಬೋದು. ನಾನು ತುಪ್ಪ ಈಗಲೇ ಹಾಕಲ್ಲ, ಲಾಸ್ಟಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಬಂದು ಮಸಾಲೆ ಐಟಮ್ಸ್ ಕೂಡ ಹಾಕ್ತಾಯಿದ್ದೀನಿ ನಾನು. ಮಸಾಲೆ ಐಟಮ್ ಮನೆಯಲ್ಲೇ ಸಿಗುತ್ತೆ, ನೀವೇನು ಅಂಗಡಿಗೆ ಹೋಗೋ ಅವಶ್ಯಕತೆ ಏನಿರಲ್ಲ. ನೆಕ್ಸ್ಟ್ ಬಂದು ಮೆಣಸಿನ್ಕಾಯಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಮಕ್ಕಳು ತಿಂತಾರಲ್ಲ ಅನ್ನೋದಕ್ಕೋಸ್ಕರ ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಕಪ್ಪಾಗೋ ರೀತಿಯಲ್ಲಿ ಮಾಡಬೇಡಿ, ಯಾಕಂದರೆ ಅಷ್ಟು ಚೆನ್ನಾಗಿರಲ್ಲ. ಮೀಡಿಯಮ್ ಇದ್ರೇ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ವೀಡಿಯೋನ ನೋಡ್ತಾ ಇರೋರು ತಪ್ಪದೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಇದ್ದರೆ ಹಾಗೆ ಒಂದು ಲೈಕ್ ಮಾಡಿ. ಆಮೇಲೆ ನೆಕ್ಸ್ಟು ಟೊಮೊಟೊ ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊ ಸಣ್ಣದಾಗಿರೋದು. ಟೊಮೊಟೊ ಹಾಕಿದಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ ಒಬ್ಬರು ಅಂತಾರೆ, ಆದರೆ ಎಲ್ಲ ಮೀಡಿಯಮ್ ಹಾಕಿ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಿದ್ರೆ ಬಾತ್ ಥರ ಹೋಗುತ್ತೆ, ಪಲಾವ್ ಥರ, ಹಂಗಾಗಿ ಬೇಡ. ಒಂದು 3-4 ಸಾಕು ಸಣ್ಣದಾಗಿರೋದು. ಈಗ ನೋಡ್ಬೋದು ನೀವೆಲ್ಲ ಫುಲ್ ಎಲ್ಲ ಡ್ರೈ ಆಗಿದೆ. ಈಗ ನೆಕ್ಸ್ಟ್ ನಾವು ಸೋಯಾ ಕಲಸಿಟ್ಟಿದ್ವಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕು ಅಂದರೆ ಲಾಸ್ಟಲ್ಲಿ ಕೂಡ ಹಾಕ್ಬೋದು, ಆದರೆ ಈಗ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಕೂಡ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೊತೀನಿ, ಏಕೆಂದರೆ ಅದು ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿರುತ್ತೆ, ಅದ್ರ ಜೊತೆ ಮಿಕ್ಸ್ ಆದರೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಕೂಡ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು.
ಇಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ನಿಮ್ಮ ಫ್ಯಾಮಿಲಿಗೆ ಅಂತ ಗೊತ್ತಿರುತ್ತಲ್ಲ, ಅಷ್ಟು ತಗೊಳ್ಳಿ ನೀವು. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೋಯಾ ಬಿರಿಯಾನಿ ಮಾತ್ರ ಚಿಕನ್ ಮಟನ್ ಬಿರಿಯಾನಿಗಿಂತ ತುಂಬಾ ಟೇಸ್ಟಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ನೀವು ತುಂಬ ಜನ ಟೇಸ್ಟ್ ಮಾಡಿರ್ತೀರ. ಈಗ ನೀರು ಕೂಡ ಹಾಕೋತಾ ಇದ್ದೀನಿ. 2 ಲೋಟಕ್ಕೆ ನಾನು 4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಬನ್ನಿ ಎಲ್ಲನೂ. ಯಾಕಂದರೆ ಕೆಳಗಡೆ ಎಲ್ಲ ಸೋಯಾ ಮಿಕ್ಸ್ ಆಗಬೇಕು, ಇಲ್ಲ ಅಕ್ಕಿ ಅದು ಜಾಸ್ತಿ ಅಕ್ಕಿ ಕೆಳಗಡೆ ಹೋಗುತ್ತೆ, ಸೋಯಾ ಮೇಲ್ಗಡೆ ಬರುತ್ತೆ. ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಚೆಂದ. ಇನ್ನು ಕುದಿ ಬರ್ತಿದೆ. ನೀವು ಬೇಕಂದ್ರೆ ಪಾತ್ರೆ ಕೂಡ ಮಾಡ್ಬೋದು. ಈಗ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಫಸ್ಟೇ ಆ್ಯಡ್ ಮಾಡ್ಬೋದು, ಅಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಈಗ ಬನ್ನಿ ಒಂದು ವಿಸಲ್ ತಗೊಳ್ಬಿಡೋಣ, ಚೆನ್ನಾಗಿರುತ್ತೆ. ಪಾತ್ರೆ ಕೂಡ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದ್ರೆ ಈ ಥರ ಬರುತ್ತೆ ನೋಡಿ ನೀವೀಗ. ಅಂದರೆ ನಂಗೆ ಸ್ವಲ್ಪ ಟೈಮ್ ಇರಲಿಲ್ಲ, ಬೇಗ ಮಾಡಬೇಕಿತ್ತು ಅನ್ನೋದಕ್ಕೋಸ್ಕರ ಕುಕ್ಕರ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಬೇಕಾದ್ರೆ ಪಾತ್ರೆಯಲ್ಲಿ ತೋರಿಸ್ತೀನಿ. ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೀವು ಮಾಡಿ ತಿನ್ನಿ ಖುಷಿಯಿಂದ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಯಿತು ಅಂತ ಒಂದು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.